ಜಲ್ ಜೀವನಿನ ಅಡಿಯಲ್ಲಿ ಸಭಾಧ್ಯಕ್ಷರೇ ಎಲ್ಲಾ ರೀತಿಯಲ್ಲಿ ಸೋರಿಕೆ ಆಗ್ತಾ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕಾಯ್ದೆ, ಎಲ್ಲಾ ರೀತಿಯಲ್ಲಿ ಸೋರಿಕೆ ಆಗ್ತಾ ಇರ್ತಕ್ಕಂಥ ಯಾವುದಾದ್ರೂ ಯೋಜನೆ ಅಂದ್ರೆ ಈ ಒಂದು ಏನ್ ಅಳವಡಿಸ್ತಾ ಇದ್ದಾರೆ ಗ್ರಾಮಗಳಲ್ಲಿ, ಬಹುಶಃ ಆ HDP ಯಾರು ಉತ್ಪಾದನೆ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ, ಇವತ್ತೇನು ಇವರು ಕೇಂದ್ರ ಸರ್ಕಾರದ ಹೊರೆಗಳನ್ನ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ತಾ ಇದ್ದಾರೆ. ಸಭಾಧ್ಯಕ್ಷರೇ, 90 ಭಾಗ MGNREGA ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲಿತ್ತು, 10% ರಾಜ್ಯ ಸರ್ಕಾರದ ಪಾಲಿತ್ತು. ಇವತ್ತದನ್ನ 60-40 ಮಾಡಿ 60 ಭಾಗ ಹೊರೆನ ಮಾತ್ರ ಕೇಂದ್ರ ಸರ್ಕಾರ ಭರಿಸಿ 40% ಹೊರೆನ ಇವತ್ತು ರಾಜ್ಯ ಸರ್ಕಾರಗಳ ಮೇಲೆ ಹಾಕ್ತಾ ಇದ್ದಾರೆ. ಸಭಾಧ್ಯಕ್ಷರೇ, ಈ ಕಾರಣದಿಂದ ಕೇಂದ್ರ ಸರ್ಕಾರ ತನ್ನೆಲ್ಲ ಜವಾಬ್ದಾರಿಗಳನ್ನ ಚೆಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಸಭಾಧ್ಯಕ್ಷರೇ ಅಂಕಿಅಂಶಗಳ ಜೊತೆ ಅದರ ಸಾಕ್ಷಿ ಆಧಾರ ಹೇಳಬೇಕು ಅಂದ್ರೆ ಸಭಾಧ್ಯಕ್ಷರೇ, ಈ ಒಂದು NDA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಕ್ ಮೊದಲು ರಾಜ್ಯ ಸರ್ಕಾರಗಳ ಒಟ್ಟಾರೆ ಸಾಲದ ಪ್ರಮಾಣ ಎಷ್ಟಿತ್ತು ಅಂದ್ರೆ ದೇಶದಲ್ಲಿರ್ತಕ್ಕಂಥ ಎಲ್ಲಾ ರಾಜ್ಯಗಳ ಸಾಲದ ಪ್ರಮಾಣ 25 ಲಕ್ಷ ಕೋಟಿ. ಇವರು ಅಧಿಕಾರಕ್ಕೆ ಬಂದಂತ 10 ವರ್ಷಗಳಲ್ಲಿ 2014ರಿಂದ 2025ವರೆಗೂ ಲೆಕ್ಕ ಹಾಕಿದ್ರೆ ರಾಜ್ಯ ಸರ್ಕಾರಗಳ ಮೇಲೆ ಇರ್ತಕ್ಕಂಥ ಸಾಲಗಳ ಹೊರೆ ಎಷ್ಟಾಗಿದೆ ಅಂತ ಹೇಳಿದ್ರೆ 94 ಕೋಟಿ ರೂಪಾಯಿಗಳು. ಸಭಾಧ್ಯಕ್ಷರೇ, ಇವರ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರಗಳ ಮೇಲೆ ಇರ್ತಕ್ಕಂಥ ಸಾಲದ ಹೊರೆ 3 ಪಟ್ಟು ಜಾಸ್ತಿ ಆಗಿದೆ. ಸಭಾಧ್ಯಕ್ಷರೇ, ಕೇಂದ್ರ ಸರ್ಕಾರ ಇವತ್ತು ತನ್ನ ಜವಾಬ್ದಾರಿನ ಸಂಪೂರ್ಣವಾಗಿ ಮರೆತು, ಸಂಪೂರ್ಣವಾಗಿ ಕೈಚೆಲ್ಲಿ ಬುಡಮೇಲ್ ಮಾಡಿ ಗಾಳಿಗೆ ತೂರಿ ಜವಾಬ್ದಾರಿನೆಲ್ಲ ರಾಜ್ಯ ಸರ್ಕಾರಗಳ ಮೇಲೆ ಹಾಕಿ ರಾಜ್ಯ ಸರ್ಕಾರಗಳನ್ನ ಆರ್ಥಿಕ ಇಕ್ಕಟ್ಟಕ್ಕೆ ಸಿಕ್ಕಾಕಂತ ಕೆಲಸನ ಇವತ್ತು ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆ ಒಂದು ಕೆಲಸದಲ್ಲಿ ಈ MGNREGA ಕೂಡ ಒಂದು ಕ್ರಮವಾಗಿದ್ದು ರಾಜ್ಯ ಸರ್ಕಾರಗಳ ಮೇಲೆ ಇದ್ದಂತ 10,000 ಕೋಟಿ ರೂಪಾಯಿಗಳ ಹೊರೆನ ವಾರ್ಷಿಕವಾಗಿ ರಾಜ್ಯ ಸರ್ಕಾರಗಳ ಮೇಲೆ ಇದ್ದಂತ 10,000 ಕೋಟಿ ರೂಪಾಯಿ ಹೊರೆಗಳನ್ನ 50,000 ಕೋಟಿ ರೂಪಾಯಿಗಳು ಮಾಡಿದ್ದು. ಇವತ್ತು ಸಭಾಧ್ಯಕ್ಷರೇ, ಯಾವ ರಾಜ್ಯದ ಜೊತೆ ಚರ್ಚೆ ಮಾಡಿ ಈ ತೀರ್ಮಾನನ ಕೇಂದ್ರ ಸರ್ಕಾರ ತಗೊಂಡಿದೆ, ಯಾವ ಮುಖ್ಯಮಂತ್ರಿಗಳನ್ನ ಕರೆದು ಸಮಾಲೋಚನೆ ಮಾಡಿ ಈ ರೀತಿಯಾಗಿ ರಾಜ್ಯ ಸರ್ಕಾರಗಳ ಮೇಲೆ ಹೊರೆ ಮಾಡಿದೆ. ಸಭಾಧ್ಯಕ್ಷರೇ, ಸರ್ವಾಧಿಕಾರದ ಧೋರಣೆ ತೋರಿಸ್ತಾ ಇರತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ ನಡೆನ ಸಂಪೂರ್ಣವಾಗಿ ನಾವು ಈ ಸಂದರ್ಭದಲ್ಲಿ ಖಂಡಿಸಕ್ಕೆ ಬಯಸ್ತೇವೆ. ಸಭಾಧ್ಯಕ್ಷರೇ, ಒಟ್ಟಾರೆ ನೋಡಬೇಕು ಅಂತಂದ್ರೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತೇನೇನು ಆಶ್ವಾಸನೆಗಳನ್ನ ಅವ್ರು ಕೊಟ್ಟರು, ಆ ಯಾವುದೇ ಒಂದು ಆಶ್ವಾಸನೆಯನ್ನು ಕೂಡ ಈಡೇರಿಸಕ್ಕೆ ಸಾಧ್ಯವಾಗದೇ ಇದ್ದಂತ ಈ ಒಂದು ಕೇಂದ್ರ ಸರ್ಕಾರ ಏನಿದೆ ತನ್ನ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳ ಮೇಲೆ ಆಗ್ತಾ ಇದೆ. ಸಭಾಧ್ಯಕ್ಷರೇ, ಇವತ್ತು ಇದನ್ನೆಲ್ಲ ಕೂಡ ಹೇಳ್ತಾ ಇವತ್ತು ನರೇಗಾ ಅಡಿಯಲ್ಲಿ ಏನು ನಾವು ಜನಕ್ಕೆ ಕೊಡ್ತಾ ಇದ್ದಂತ ಒಂದು ಹಕ್ಕು, ಜನಕ್ಕೆ ನಾವೇನು ಕೊಡ್ತಾ ಇರ್ತಕ್ಕಂಥ ಉದ್ಯೋಗ ನಾವು ಅವ್ರಿಗೆ ಮಾಡೋಂಥ ದಾನ ಅಲ್ಲ, ಜನಕ್ಕೆ ಕೊಡಂತ ಉದ್ಯೋಗ ನಾವು ಅವ್ರು ಮೇಳಂತ ಉಪಕಾರ ಅಲ್ಲ, ಜನಕ್ಕೆ ಕೊಡಂತ ಉದ್ಯೋಗ ಒಂದು ಮಿಷನ್ ಅಲ್ಲ. ಸಭಾಧ್ಯಕ್ಷರೇ, ಘನತೆಯಿಂದ ಬದುಕಂತ ಒಂದು ಹಕ್ಕು, ಆ ಹಕ್ಕನ್ನ ಕಾಪಾಡೋಕ್ಕೋಸ್ಕರ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಯಾವುದೇ ಒಂದು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಸಭಾಧ್ಯಕ್ಷರೇ, ಇವತ್ತು ಏನು ತಾವು ಮುಖ್ಯಮಂತ್ರಿಗಳು ತಂದಿರತಕ್ಕಂಥ ನಿರ್ಣಯದ ಬಗ್ಗೆ ಮಾತಾಡಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ, ತಾವು ಕಲ್ಪಿಸಿಕೊಟ್ಟಂತ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಸೂಚಿಸ್ತಾ ನನ್ನ ಮಾತುಗಳಿಗೆ ನಾನು ವಿರಾಮನ ನೀಡಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.